ದಿವಾಲಿ ಅಂತ ನಾನೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಒಂದು ಟಿಪ್ ಹೇಳ್ತೀನಿ. ಇವಾಗ ದೀಪದಿಂದ ಸೋರೋಗ್ಬಿಟ್ರೆ ಅದ್ರಲ್ಲಿ ಕ್ಯಾಂಡಲ್ ಇಕ್ಕಿ ಕವರ್ ಮಾಡಿಬಿಡಿ ಅಷ್ಟೇ. ಈಗ ಪೂಜೆ ಮಾಡೋಣ ಫ್ರೆಂಡ್ಸ್. ಅದಕ್ಕೆ ಬತ್ತಿ ಹಾಕ್ದ. ಯಾವುದಕ್ಕೆ? ಅದೇ ಆ ದೀಪಕ್ಕೆ. ಎಣ್ಣೆ ಹಾಕಿಲ್ವಾ? ಎಲ್ಲ ಆಗೈತಾಗ್ಲಿ ದೀಪ ಹಚ್ಚು. ಕ್ಯಾಂಡಲ್ ತಗೊಂಡು ನಾನು ಬೆಂಕಿ ಕಟ್ ಮಾಡ್ತಾಳು. ಧೂಪ ಒಂದು ಎತ್ಕೊಳ್ಳಿ. ಧೂಪ ಸ್ಟಿಕ್ ಅದರಲ್ಲಿ ಒಂದಿಡು. ಗಾಳಿ ಬರ್ತೈತೆ. ಆಚೆ ಗಾಳಿಗೆ ಇಲ್ಲೇ ಅಂದರೆ ಗಾಳಿ ಇಲ್ಲ ಹಚ್ಚದ. ನೋಡು ನಾನು ಅದೆಲ್ಲ ಕಲ್ತೀನಿ. ಫ್ರೆಂಡ್ಸ್, ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಎಲ್ಲರೂ ಬರೀ ಪಟಾಕಿ ಹೊಡೆಯೋದಲ್ಲ, ಮನೆ ತುಂಬ ದೀಪಗಳಿಟ್ಟಿದ್ದೇನೆ. ದೀಪಾವಳಿಗೆ ಚೆನ್ನಾಗಿರುತ್ತೆ. ಹಂಗಂತ ಪಟಾಕಿ ಹೊಡಿದಿರ ಇದ್ದೋಗೋದಲ್ಲ. ಪಟಾಕಿನೂ ಹೊಡಿಬೇಕು, ದೀಪನೂ ಹಚ್ಚಬೇಕು. ಪಟಾಕಿ ಹೊಡೆದು ಏರ್ ಪೊಲ್ಯೂಷನ್ ಮಾಡಬೇಕು ಅಲ್ವಾ? ಫ್ರೆಂಡ್ಸ್, ಈಗ ಪಟಾಕಿ ಹೊಡೆಯೋಣ. ಪಟಾಕಿ ಹೊಡಿಬೇಕಂದ್ರೆ ಈ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಬೇಕು. ನಾನು ಹಿಂಗೆ ಎಗರ್ದಾಗ ಆಫ್ ಮಾಡಾಯ್ತಾ? ಆ ದೊಡ್ಡ ದೀಪ ಎತ್ಕೊಂಡು ಅಲ್ಲಿ ಇಟ್ಕೊಂಡ್ರಮ್ಮ. ಅದು ಹಚ್ಚಲಿ. ಮುಂದೆ ಬಾ ಇನ್ನೂ ಸ್ವಲ್ಪ. ಫ್ರೆಂಡ್ಸ್, ನಾವು ದಿವಾಲಿಗೆ ಪಟಾಕಿಗಳು ಹಚ್ತಾ ಇರ್ತೀವಿ. ಅದ್ರಲ್ಲಿ ಏನಾಗುತ್ತೆ, ಇವಾಗ ನಮ್ಮ ಮನೆಯಲ್ಲೂ ನಾಯಿ ಇರುತ್ತೆ, ಬೀದಿ ನಾಯಿಗಳಿರ್ತವೆ. ಆ ನಾಯಿಗಳು ಏನಾಗುತ್ತೆ ಅಂದ್ರೆ ಸೌಂಡ್ ಭಯ ಪಡುತ್ತೆ. ನಮ್ಮ ಮನೆಯಲ್ಲಾದ್ರೆ ನಮ್ಮ ನಾಯಿಗಳು ಮನೆ ಇರುತ್ತೆ, ಅಲ್ಲಿ ಹೋಗಿ ಅದು ಬೆಚ್ಚಿಕ್ಕೋಗ್ಬಿಡುತ್ತೆ. ಆದ್ರೆ ಬೀದಿ ನಾಯಿಗಳಿಗೆ ಪ್ಲೇಸ್ ಕೂಡ ಇರಲ್ಲ, ಎಲ್ಲೋಡೇನು ಅನಿಸ್ತಾ ಇರ್ತಾರೆ. ನೀವು ಅನ್ಸೋದು ಸುರ್ಸುರ್ ಬತ್ತಿ, ಫ್ಲವರ್ ಪಾಟ್, ಭೂಚಕ್ರ ಅಂತ ಸ್ವಲ್ಪ ಸೌಂಡ್ ಬರ್ದಿರ ಇರೋ ಹಚ್ಚಿದ್ರೆ ಏನಾಗುತ್ತೆ, ಅವಾಗ ಭಯ ಆಗೋದಿಲ್ಲ. ನೀವು ಸೌಂಡ್ ಬರೋ ಡಮ್ ಡಮ್ ಅಂತ ಆಟಂ ಬಾಂಬ್ಗಳು ಅವೆಲ್ಲ ಬಾಂಬ್ಸ್ ಎಲ್ಲ ಹಾಕಿದ್ರೆ ಅವಕ್ಕೂ ಪಾಪ ಭಯ ಆಗುತ್ತೆ. ಚಿಕ್ಕ ಚಿಕ್ಕ ಮರಿಗಳಿರ್ತವೆ. ಇವಾಗ ನಮ್ಮ ಮನೆಯಲ್ಲೇ 2 ಇದಾವೆ ಚಿಕ್ಕ ಚಿಕ್ಕ ಮರಿಗಳು. ಅದಕ್ಕೆ ನಾ ಕೂಡ ಡಮ್ ಡಮ್ ಅನ್ನೋ ಅನಿಸ್ತಾ ಇಲ್ಲ. ನೋಡಿ, ಇಷ್ಟೊತ್ತವಳು ಸ್ಟೋರಿ ಹೇಳಿದ್ಲೆ, ಇವಾಗ ಇವಳು ಪಟಾಕಿ ಹಚ್ಚೋಣ ಬಾ ಅಂತಿದ್ದಾಳೆ. ನನಗಿಂತ ಮುಂಚೆ ಅವಳೇ ಕಾಯ್ತಾ ಇರೋದು. ನಾನಾದ್ರೂ ಈಗ ಕರಿತಾ ಇದೀನಿ. ಇವಳು ಯಾವಾಗಿಂದ ಗೊತ್ತಾ, ಪಟಾಕಿ ತಂದಾಗಿಂದ ಅಂಚನ ಬನ್ನಿ ಅಂತ ಕಿರ್ಸ್ತಾ ಇರೋದು. ನನ್ನ ಹತ್ರ ಬಂದು ಬಿಲ್ಡಪ್ ಕೊಡ್ತಾವಳೆ. ಏನ್ ಮಾಡ್ತಾ ಇದೀಯಾ? ಬೋಂಡ. ವಾ, ಬೋಂಡ. ನೀನೇನ್ ಅನ್ಕೊಂಡೆ? ನಾನು ರೊಟ್ಟಿ ಅನ್ಕೋದೆ. ತಪ್ಪ ಅಲ್ಲ ಅಕ್ಕ, ನೀನೇನ್ ಮಾಡ್ತಾ ಇದೀಯ? ನೀನ್ ಕೂಡ ಬೋಂಡನ? ಓಕೆ, ಇದೇನು? ವಾ, ಪಾಯಸ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ನಮ್ಮ ಅಕ್ಕ ಇಬ್ರು ಬೋಂಡ ಮಾಡ್ತಾ ಇದ್ದಾರೆ.
ನೀವು ಸುಮ್ಮನೆ ಇರಿ ಫ್ರೆಂಡ್ಸ್. ನಾವೀಗ ಪಟಾಕಿ ಹಚ್ಬಿಟ್ಟು ಬಂದು ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ಕೊಬರೋ ಅಷ್ಟೊತ್ತಿಗೆ ಅಮ್ಮ ಅಡುಗೆ ಮಾಡಿದ್ರು. ಪಾಯಸ, ಬೋಂಡ, ಅನ್ನ ಸಾಂಬಾರು ಮಾಡಿದ್ರು. ನೀವು ಕೂಡ ನಮ್ಮ ಜೊತೆ ಊಟ ಮಾಡಿ. ನಾವೀಗ ಊಟ ಮಾಡ್ತಾ ಇದ್ದೀವಿ. ಅನ್ನ ಇಟ್ಟಿನ ಅದಕ್ಕೆ ಬೋಂಡ ಇಟ್ಬೇಡ. ಬಜ್ಜಿ ಬೋಂಡುಗಳಾದ್ರೆ ಚೆನ್ನಾಗಿ ಇಳಿತದೆ, ಅನ್ನ ಸಾರು ಹಾಕಿದ್ರೆ ಇಳಿಯಲ್ಲ ಅದಕ್ಕೆ. ನಮಗೆ ಬಡ್ಸಲ್ವಾ, ಉಪ್ಪಿನಕಾಯಿ ಬೇಕು, ಸಾರೆಲ್ಲ ಹಂಗೆ ಉಲ್ಟಾ ಇಡಬಾರ್ದು. ಈಗ ಹಿಂಗೆ ಹಾಕ್ಕೋಬೇಕು, ಹಿಂಗೆ ಇಡಬಾರ್ದು, ಹಂಗಿಡ್ಬೇಕು. ಚುರುಪಿನಕಾಯಿ ಫ್ರೆಂಡ್ಸ್, ನಿಮ್ಮ ಮನೇಲಿ ಕೂಡ ನನ್ನಂಥವ್ರಿದ್ರೆ ಅಕ್ಕ ನಾನು ಬೇಡ, ಒಂಚೂರು ಏಯ್ ಕೇಳಿ ಹಾಕು. ಒಂಚೂರು ಸಾರಲ್ಲಿ ತಿನ್ನು, ಆಮೇಲೆ ಉಪ್ಪಿನಕಾಯಲ್ಲಿ ತಿನ್ನು. ಒಂಚೂರು ತಿನ್ನಮ್ಮ ಸಾಂಬಾರು. ಬಿಡ್ರು ಮೂತಿ ನಾನು ಹೇಳ್ತಾ ಇದ್ದೀನಿ. ಆಯ್ತು, ಓಕೆ ಓಕೆ, ಇಟ್ಸ್ ಓಕೆ. ಬಾಮ ಅದಕ್ಕೆ ಅದು ಕಲ್ಸಿರೋದು ಅದಕ್ಕೆ ಹಾಕೋಗ್ಲಿ. ಆದ್ರೂ ಬೋಂಡಗಳ ಟೇಸ್ಟ್ ನೋಡಿದ್ಮೇಲೆ ಅನ್ನ ಸಾರು ಇಳಿತದ, ಅದಕ್ಕೆ ಇಳಿಯಲ್ಲ.